ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಣಿಗಳೇ ದಣಿಗಳೇ, ಏನಾಯ್ತಲಾ? ನಿನ್ ಛತ್ರಿಗೆನ ತೂತ್ ಬಿತ್ತೋ ಅಥವಾ ಯಾರ ಜೊತೆನಾದ್ರೂ ಮಾತು ಬಿತ್ತ? ವಿಷಯ ಬೇರೆನೇ ಐತೆ ಚಿಕ್ಕದೊರೆ. ಏನು ಅಂತ ಹೇಳು. ದಣಿ, ಶಿವು ಮನೆಗೆ ಒಳ್ಳೆ ಸಂಬಂಧ ಬಂದೈತಂತೆ. ಹುಡುಗನ್ ಕಡೆಯವರು ಬಹು ಚಂದ ಆಗೋರಂತೆ, ಸಂಬಂಧನ ಒಪ್ಕೊಂಡವ್ರಂತೆ. ಅದೇನೋ ಕಂಪ್ಯೂಟರ್ ಓದವನಂತೆ, ಸಾಫ್ಟ್ವೇರ್ ಅಂತೆ. ಓಡಾಡಕ್ಕೆ ಆಳು ಕಾಳು ಕಾರ್ಗಳು ಎಲ್ಲ ಆಯ್ತಂತೆ. ಒಟ್ನಾಗೆ ಒಳ್ಳೆ ಸಂಬಂಧ ಅಂತ ಹೇಳ್ತಿದ್ದ. ಈ ವಿಷಯನ ತಿಳಿಸವ ಅಂತ ಬಂದೆ. ನಾನು ನಿಮ್ಮಿಬ್ಬರಿಗೂ ಬಿಸಿ ಮುಟ್ಟಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆದರೆ ಮುಹೂರ್ತ ಇನ್ನೂ ಕೂಡು ಬಂದಿಲ್ಲ. ಯಾಕಪ್ಪಯ್ಯ? ಇನ್ನೇನಂತಾರೋ ಪರೀಕ್ಷೆಯು ತಿರುಕನ ಮುಂದೆ ತಿರುಕ ಹೋದರೆ ಮರುಕ ಬರುತ್ತೇನೋ. ನಾನು ಆ ಶಿವು ತಂಗಿದಿರಿಗೆ ದರಿದ್ರ ಸಂಬಂಧ ಹುಡುಕಿ ಬೇಗ ಮದುವೆ ಮಾಡಿದ್ರೆ ಅವ್ರ ಮನೆ ನಾಶವಾಗಿ ಹೋಗುತ್ತೆ. ಆಗ ಅವ್ರ ಮನೆಯ ಅಳು ಸದ್ದು ನಮ್ಮ ಮನೆ ಹೊಸಲು ದಾಟಿ ನನ್ನ ಕಿವಿ ಮುಟ್ಲಿ ಅಂತ ಪರಿತಪಿಸ್ತಾ ಇದ್ದೀನಿ. ಆದರೆ ನೀವು ತುತ್ತಿಗೆ ತುಪ್ಪದ ಚಿಂತೆ, ಕೊತ್ತಿಗೆ ಸಂತೆ ಚಿಂತೆ ಅನ್ನೋ ಥರ ನಾನು ಶಂಕ ಬಡ್ಕೊಳ್ಳೋದು ಬಡ್ಕೋತಾ ಇರ್ತೀನಿ. ನೀವು ಮಾತ್ರ ಕಿವಿಗೆ ಗುಗ್ಗೆ ತುಂಬಿಕೊಂಡಿದ್ದೀರಿ ಅಲ್ವಾ? ನಾವು ಹುಡುಕ್ತಾ ಇದೀವಿ ಅಪ್ಪಯ್ಯ. ಜಗತ್ತಲ್ಲಿ ಕೆಟ್ಟ ಬಾಳ್ವೆ ಬಾಳೋರ್ಗೆ ಬರನೇನು? ಅದು ಬಿಟ್ಬಿಟ್ಟು ಅವ್ರ ಮನೆ ಒಳ್ಳೆ ಸಂಬಂಧ ಬಂದಿದೆ ಅಂತ ಬಂದು ಹೊಗಳ್ತಾ ಇದ್ದೀರಾ. ತಪ್ಪಾಯ್ತು ದಣಿ. ನಿಮ್ಮಗಳನ್ನು ನಂಬ್ಕೊಂಡು ನಾನು ಕೂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಪ್ಪಯ್ಯ, ನಾನು ಹೇಳದಸಿ ಕೇಳಪ್ಪಯ್ಯ. ಚಿಕ್ಕದಣಿ, ಏನ್ ಮಾಡೋಣ ಅಂತೀರಾ? ಅಪ್ಪ, ನಿನಗ್ ಫೋನ್ ಬರ್ತೈತೆ. ನೋಡ್ದೆ ಅಕ್ಕ, ದೆವ್ವ ಕೂತವ್ನೆ. ಫೋನ್ ಬಂದ್ರು ಹೇಳ್ತಾ ಇಲ್ಲ. ನನ್ಗೆ ಹೇಳ್ದವ್ರು ಯಾರು? ನನ್ನ ಮಗಳು. ಯಾಕೆ ನೀನು ಕಿವಿ ಕೇಳ್ಸಲ್ವಾ? ಅದೇವಾ ಸುಮ್ಮನಿರ್ಲ, ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲ. ವಯಸ್ಸಿಗೆ ಬಂದಿರೋ ಮಕ್ಳ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ ನಿಂಗೆ? ಫೋನ್ ಎತ್ಕೊಂಡು ಯಾರು ಅಂತ ಕೇಳು ಮೊದ್ಲು. ಶಿವು, ಹೇಳಪ್ಪ. ಅಣ್ಣು, ಮನೆಗೆ ಹೆಣ್ಣೋಡಕ್ ಬರ್ತಾವ್ರೆ, ಅದಕ್ಕೆ ನಿಮ್ಮನ್ ಕರಿಮಾ ಅಂತ ಫೋನ್ ಮಾಡಿದೆ. ಹೊಸಿ ಬಿರ್ನೆ ಬಂದ್ಬಿಡೋಣ. ಅಯ್ಯೋ, ನಾನ್ ಪೇಟೆ ಕಡೆ ಹೋಯ್ತಾ ಇದ್ದೀನಲ್ಲಪ್ಪ, ನನ್ನ ಕೈಲಿ ಬರಕ್ ಆಯ್ಕಿಲ್ಲ. ಅಯ್ಯೋ, ನೀನ್ ಇದ್ದಿದ್ರೆ ಸಂದಾಕಿರೋದ್ ಮಾದಪ್ಪಣ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಒಂದ್ ಕೆಲಸ ಮಾಡ್ತೀನಿ ಕಣಪ್ಪ, ನಾನು ಬರ್ಲಿಲ್ಲ ಅಂದ್ರು ಲೀಲನ್ ಕಳಿಸ್ತೀನಿ. ಅವಳು ಒಂದಿಷ್ಟು ಕೆಲಸ ಮಾಡ್ಕೊಡ್ತಾಳೆ, ನಿಮ್ಗೂ ಅನುಕೂಲ ಆಯ್ತದೆ. ಅಲ್ಲಣೋ, ಬರೀ ಲೀಲಕ್ಕ ಯಾಕೆ? ಜೊತೆಗೆ ಬಾನುನೋ ನಮ್ ಸೀನೋನೋ ಕರ್ಕೊಬರ ಕೇಳೋ, ಮನೆ ತುಂಬ್ದಂಗ ಆಯ್ತದೆ. ಅದು ಅಲ್ದೆ ನೀವೆಲ್ಲ ಇದ್ರೆ ನಮ್ಗೂ ಒಂದು ಧೈರ್ಯ ಅಲ್ವರಣ. ಆಯ್ತು ಶಿವು, ಒಳ್ಳೇದಾಗ. ಸರಿ ಕಣ, ಸರಿ. ಲೀಲಾ, ಲೀಲಾ, ಶಿವು ಫೋನ್ ಮಾಡಿದ್ದ ಕಣೆ. ಅವನ ತಂಗಿಗೆ ಸಂಬಂಧ ಬಂದೈತಂತೆ. ನೀನು ಬಾನು ಸೀನಾ ಹೋಗಿ ಬರ್ರಿ. ಅಲ್ಲಿ ಏನೇನು ಕೆಲಸ ಆಗ್ಬೇಕೋ ಎಲ್ಲ ಮಾಡಿಬಿಟ್ಟು ಬರ್ರಿ. ಕೇಳಿಸ್ತೇನೋ? ಹಾ. ಅಲ್ಲ, ನಾವೆಲ್ರೂ ಹಿಂಗ್ ಹೊಂಟೋದ್ರೆ ಮನೇಲಿ ಜಯಕ್ಕ ಒಬ್ರೇ ಆಗಕ್ಕಿಲ್ವಾ? ಜಯಕ, ನೀನು ಒಬ್ಬಳೇ ಇದ್ದು ಏನು ಮಾಡ್ತೀಯ? ನೀನು ಹೋಗು ಇವ್ರ ಜೊತೆಗೆ. ನಿನಗೂ ಜಾಗ ಬದಲಾದಂಗೆ ಆಗತ್ತೆ, ಮನಸ್ಸಿಗೂ ಸಮಾಧಾನ ಸಿಗತ್ತೆ. ಏನು ಮಾರಿಗುಡಿನ ಮಾರಿ ಸೊಸ ಕಳಿಸ್ತವ್ರೆ. ಕಳಿಸಿರೋದ್ ಪಕ್ಕದ ಬಿದ್ದಿಲಿರೋ ಶಿವಣ್ಣನ ಮನೆಗೆ. ಅಯ್ಯೋ, ನಾನು ಯಾಕಪ್ಪ ಅಲ್ಲಿಗೆ ಸುಮ್ಮನೆ? ನಾನು ಹೋದ್ರೆ ಕಷ್ಟ ಕೊಟ್ಟಂಗೆ ಆಯ್ತದೇನೋ ಅವ್ರಿಗೆ. ಅಯ್ಯೋ, ಹಂಗೆಲ್ಲ ಏನು ಅನ್ಕೋಬೇಡಕ್ಕ. ಅವನೇನು ಹೊಸಬನ ನಿನ್ಗೆ? ಗೊತ್ತಿಲ್ವಾ ನಿನ್ಗೆ? ಅಂಗಡಿ ಶಿವು ಗೊತ್ತು ಬಿಡು ಮಾದೇವ. ಏನೋ ನೀನು ಇಷ್ಟೊಂದು ಹೇಳ್ತಿದ್ಯಲ್ಲ, ಅದಕ್ಕೆ ಹೋಯ್ತೀನಿ ಅಷ್ಟೇ. ಸರಿ ಕಣಕ್ಕ. ಬಾನು, ನೀನು ಬಟ್ಟೆ ಬದಲಾಯಿಸ್ಕೊಂಡು ರೆಡಿ ಆಗೋ, ನಾನು ಬಿರಿನ್ ಮನೆ ಕೆಲಸ ಎಲ್ಲ ಮುಗಿಸ್ತೀನಿ. ತುಂಬಾ ಕಷ್ಟಪಟ್ಟಿರೋ ಜೀವ ಅದು. ಅವನಿಗೆ ಒಳ್ಳೇದಾದ್ರೆ ಸಾಕು. ಅಪ್ಪ ಮಾದಪ್ಪ, ಕಾಪಾಡಪ್ಪ. ನೀನು ಮುಖ ನೋಡ್ರೆ ದೇವ್ರಿಗೂ ಒಳ್ಳೇದಾಯ್ಕಿಲ್ಲ. ಅಯ್ಯೋಕ್ಕೆ ನನ್ನ ಮಗನ. ಲೀಲಕ್ಕ ಬಂದ್ಯಾ? ಬಾಬನು
ಓ ಜಾಕ ಯಾವ ಬಂದೆ ಸಂದಕ್ಕಿದ್ಯಾ? ಏನ್ ಚಂದ ಶಿವು, ನಮ್ ಹೋಟ್ಲ್ ಒಂದಿದೆ. ಈಗ ತಾನೇ ಮನೆಗೆ ಬರ್ತಾ ಇದೀವಿ, ಮತ್ತೆ ನಿನ್ ಮಿಲ್ಟ್ರಿ ಹೋಟ್ಲು ಕತೆ ಹೇಳ್ಬೇಡ ಕಣತೆ. ಓ ಗಂಡಿನ ಕಡೆಯವರು ಬಂದ್ರು ಅನ್ಸುತ್ತೆ. ನೀವೆಲ್ಲ ಕೂತ್ಕೊಳ್ಳಿ. ನೀವು ಬೇಗ ಹೋಗಿ ರತ್ನ ತಯಾರು ಮಾಡಿ. ಹಾ ಸರಿ, ನಾ ಬಂದೆ, ಒಂದ್ ನಿಮಿಷ. ಶಿವಣ್ಣ ಶಿವಣ್ಣ ಚೆನ್ನಾಗಿದ್ದೀರಾ? ನೋಡಿ, ಇವರು ಶಿವು ಅಂತ ಹುಡುಗಿ ಅಣ್ಣ. ಬನ್ನಿ ಒಳಗೆ ಬನ್ನಿ, ಬನ್ನಿ 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 ಕೂತ್ಕೊಳ್ಳಿ. ಇವರು ಶಿವಣ್ಣವರ ಧರ್ಮಪತ್ನಿ ಪಾರ್ವತಿ ಅಂತ. ಡಾಕ್ಟರ್ ಓದಿ ಚಿನ್ನ ಸ್ಪರ್ಶ ತಗೊಂಡವ್ರೆ. ಶಿವು ಇವರೇ ಗಂಡು. ನಮಸ್ಕಾರ. ಬೆಂಗಳೂರಲ್ಲಿ ದೊಡ್ಡ ಕಂಪ್ನಿಲಿ ಕೆಲಸ. ತಿಂಗಳು ಕೊನೆ ಆದ್ರೂ ದುಡ್ಡು ಖಾಲಿ ಆಗಲ್ಲ, ಅಷ್ಟು ಸಂಬಳ. 23 ಎಕರೆ ಅಡಿಕೆ ತೋಟನೇ ಇದೆ, ಅದನ್ನ ನೋಡ್ಕೊಂಡ್ರೆ ಸಾಕು. ಆದ್ರೂ ಸ್ವಾಭಿಮಾನ ಅಂತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ ಹುಡುಗ. ಅಲ್ಲೂ ಅಡಿಕೆ ಬಿಟ್ಟಿಲ್ಲ, ತುಟಿ ಸಿಗರೆಟ್ ನೋಡಿಲ್ಲ. ಇನ್ನು ಗಂಟ್ಲಂತೂ ನೀರು ಬಿಟ್ಟು ಬೇರೆ ಏನು ಕುಡ್ದೇ ಇಲ್ಲ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವ, ಸ್ನಾಕ್ಸ್ ರೊಟ್ಟಿ ತಂದಿಡ್ಲಾ? ಅಯ್ಯೋ ಅದೆಲ್ಲ ಏನು ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಅಯ್ಯೋ ಹಾಗಂತ ಸಂಪ್ರದಾಯ ಬಿಡಕ್ಕಾಯ್ತದ? ಬಾರು ತಕಬ. ಮನೆ ಚಿಕ್ಕದಾಗಿದ್ರು ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ನನ್ನ ತಂಗಿರ್ ಕೈ ಚಳಕ. ಹುಡುಗಿ ಕರ್ಸ್ಬೋದಲ್ಲ? ರಾಣಿ ರಾಣಿ ರತ್ನನ್ ಕರ್ಕೊ ಬರವ. ಬರ್ತಾರೆ. ಇವಳೆ ನನ್ನ ಮೊದಲನೇ ತಂಗಿ ರತ್ನ. ಶಿವಣ್ಣ, ನಿಮ್ಮ ಮೊದಲನೇ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಈಕೆಗೆ ಸುಮಾರು ಸಂಬಂಧ ಬಂದಿರೋದು, ಒಂದು ಸಂಬಂಧ ನಿಶ್ಚಿತಾರ್ಥದವರೆಗೂ ಬಂದು ಅರ್ಧಕ್ಕೆ ನಿಂತೋಗಿರೋದು. ಇದೆಲ್ಲ ವಿಚಾರ ಕೇಳಿದ್ಮೇಲೆ ನಮ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮಗೆಲ್ಲ ನಿಮ್ಮ ಎರಡನೇ ತಂಗಿನ ತೋರಿಸಿದ್ರೆ ನಮ್ಗೆ ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.